ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಕರೆಂಟ್ ಮಾರ್ಕೆಟ್ ಔಟ್ಲುಕ್ ಮತ್ತು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, 2024 ಇನ್ನೇನು ಮುಗಿಲಿಕ್ಕೆ ಬಂದಿದೆ ಆ್ಯಂಡ್ ವಿ ಆರ್ ಎಂಟರಿಂಗ್ ಇನ್ ಟು ದ 2025. 2025ಕ್ಕೆ ನಾವು ಇನ್ನೇನು ನಮ್ಮ ಜರ್ನಿಯನ್ನು ಆರಂಭ ಮಾಡಲಿದ್ದೇವೆ. 2024 ನಾವು ಹಿಂತಿರುಗಿ ನೋಡಿದಾಗ 2024 ಮಾರ್ಕೆಟ್ಗೆ ಸಿಹಿ ಮತ್ತು ಕಹಿ ಎರಡನ್ನೂ ಕೊಟ್ಟಿದೆ. ಯಾವ ರೀತಿ ನಾವು ಬೇವು ಬೆಲ್ಲ ಜೀವನದಲ್ಲಿ ಇರಬೇಕಂತೀವಲ್ಲ, ಅದೇ ರೀತಿ 2024 ಇನ್ವೆಸ್ಟರ್ಸ್ಗೆ ಸಿಹಿ ಮತ್ತು ಕಹಿ ಎರಡನ್ನ ಕೊಟ್ಟಿದೆ. 2024 ನಾವು ಸ್ವಲ್ಪ ಹಿಂತಿರುಗಿ ನೋಡಿದಾಗ ಇನ್ ದ ಅರ್ಲಿ ಸ್ಟೇಜ್ ಫಸ್ಟ್ 6 ಮಂತ್ಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಒಂಥರ ಬುಲ್ ರನ್ ಇಲ್ಲಿತ್ತು. ನಿಫ್ಟಿ ಬಂದ್ಬಿಟ್ಟು 2024 ಆರಂಭ ಆದಾಗ ಅರೌಂಡ್ 21,000 ಲೆವೆಲಲ್ಲಿತ್ತು. ಒಂದು 5-6 ತಿಂಗಳಲ್ಲಿ ನಿಫ್ಟಿ ಎಲ್ಲಿವರೆಗೂ ಹೋಗಿತ್ತು ಅಂತಂದರೆ 26,500 ಲೆವೆಲ್ವರೆಗೂ ಹೋಗಿತ್ತು. ಅದಾದಮೇಲೆ ಲಾಸ್ಟ್ 6 ಮಂತ್ಸಿಂದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ತುಂಬ ವಾಲಟಲ್ ಇತ್ತು, ಸ್ವಲ್ಪ ಕರೆಕ್ಷನ್ಸ್ ಮೋಡಲ್ಲಿದೆ. 26,500 ಇಂದ ಕರೆಕ್ಷನ್ ಆಗ್ತಿರುವಂಥ ಮಾರ್ಕೆಟು 23,500 ಲೆವೆಲ್ವರೆಗೂ ಬಂದಿತ್ತು. ಮಾರ್ಕೆಟು ಇಷ್ಟು ಕರೆಕ್ಷನ್ಸ್ ಆಗೋದಕ್ಕೆ ಸುಮಾರು ಕಾರಣಗಳಿದ್ವು. ಮೊದಲನೇದು ಬಂದ್ಬಿಟ್ಟು ಭಾರತದಲ್ಲಿ ಇಲೆಕ್ಷನ್ ನಡೀತು, ಲೋಕಸಭಾ ಎಲೆಕ್ಷನ್. BJPಗೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಅಂತೇಳಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ BJPಗೆ ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ. ಆ ಕಾರಣದಿಂದಾಗಿನೂ ಕೂಡ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ ಆಗಿತ್ತು. ಅದ್ರ ಜೊತೆಗೆ ವಿಶ್ವದ ದೊಡ್ಡಣ್ಣ ಅಂಥೇಳಿ ಅಮೆರಿಕವನ್ನು ನಾವು ಕರಿತೀವಿ. ಅಮೆರಿಕದಲ್ಲಿ ಇಲೆಕ್ಷನ್ ನಡೀತು, ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ಸ್ ಆಯಿತು. ಮೂರನೇ ಕಾರಣ ಬಂದ್ಬಿಟ್ಟು ಇಡೀ ವಿಶ್ವಾದ್ಯಂತ ಸುಮಾರು ಜಿಯೋಪೊಲಿಟಿಕಲ್ ಟೆನ್ಷನ್ ಇತ್ತು. ದ ವಾರ್ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಪ್ಯಾಲೆಸ್ತೈನ್, ದ ವಾರ್ ಬಿಟ್ವೀನ್ ರಷ್ಯಾ ಆ್ಯಂಡ್ ಯುಕ್ರೇನ್, ಈ ಎಲ್ಲ ವಾರ್ಗಳಿಂದಾಗಿ, ಈ ಎಲ್ಲ ಯುದ್ಧಗಳಿಂದಾಗಿನೂ ಕೂಡ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ ಆಯಿತು. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಆಗೋದಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ಏನಂತಂದರೆ, ಕಳೆದ ಒಂದು 2-3 ವರ್ಷಗಳಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ದೊಡ್ಡ ಮಟ್ಟದ ಬುಲ್ ರನ್ನನ್ನು ನೋಡಿತ್ತು. ಕಂಟಿನ್ಯೂ ಆಗಿ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು. ಆ ಕಾರಣದಿಂದಾಗಿ ಯಾವಾಗ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಲ್ಲ, ಬುಲ್ ರನ್ನಲ್ಲಿರುತ್ತೆ, ಸ್ಟಾಕ್ಸ್ಗಳೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗ್ತವೆ, ಓವರ್ ವ್ಯಾಲ್ಯೂಡ್ ಆಗ್ತವೆ. ಯಾವಾಗ ಸ್ಟಾಕ್ಸ್ಗಳು ಎಕ್ಸ್ಪೆನ್ಸಿವ್ ಆಗುತ್ತೆ, ಓವರ್ ವ್ಯಾಲ್ಯೂಡ್ ಆಗುತ್ತೆ, ಸ್ವಲ್ಪ ಜನ ಏನು ಮಾಡ್ತಾರೆ, ಪ್ರಾಫಿಟನ್ನು ಬುಕ್ ಮಾಡ್ತಾರೆ. ಒಂದು ವೇಳೆ ನಾವು ಪ್ರಾಫಿಟನ್ನು ಬುಕ್ ಮಾಡಿಲ್ಲ, ಸೆಲ್ ಮಾಡಿಲ್ಲ ಅಥವಾ ಕರೆಕ್ಷನ್ ಆಗಿಲ್ಲ ಅಂತಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೊಸ ಅಪಾರ್ಚುನಿಟಿಗಳು ಸಿಗಲ್ಲ, ಹೊಸ ಅವಕಾಶಗಳು ಸಿಗಲ್ಲ. ಆ ಕಾರಣದಿಂದಾಗಿ ನಮ್ಮ ಮಾರ್ಕೆಟು ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು, ಓವರ್ ವ್ಯಾಲ್ಯೂಡ್ ಆಗಿತ್ತು. ಸ್ಟಾಕ್ಸ್ಗಳೆಲ್ಲ ಆಲ್ರೆಡಿ ದೊಡ್ಡ ಮಟ್ಟದ ರ್ಯಾಲಿಯನ್ನು ಕೊಟ್ಟಿದ್ವು. ಆ ಕಾರಣದಿಂದಾಗಿ ಮಾರ್ಕೆಟ್ನಲ್ಲಿ ಒಂದು ಸಣ್ಣ ಕರೆಕ್ಷನ್ ಆಯಿತು, ವಿಚ್ ಇಸ್ ಅ ಹೆಲ್ದಿ ಕರೆಕ್ಷನ್. ಮಾರ್ಕೆಟು ಅವಾಗವಾಗ ಸಣ್ಣ ಪುಟ್ಟ ಕರೆಕ್ಷನ್ಸ್ ಆಗ್ತಿದ್ರೆ ವಿಚ್ ಇಸ್ ಗುಡ್ ಸೈನ್. ಅದ್ರ ಜೊತೆಗೆ ಇಟ್ ವಿಲ್ ಕ್ರಿಯೇಟ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ. ಇನ್ನು 2025 ಬಗ್ಗೆ ನಾವು ನೋಡೋದಾದರೆ ಮಾರ್ಕೆಟ್ ಯಾವ ರೀತಿ ಇರಬಹುದು ಅಂತೇಳಿ ನಾವು ಊಹೆ ಮಾಡೋದಾದರೆ ಮಾರ್ಕೆಟ್ನಲ್ಲಿ 3 ಕಾರಣಗಳು ಮಾರ್ಕೆಟನ್ನು ಇಂಪ್ಯಾಕ್ಟ್ ಮಾಡ್ಬೋದು. ಮೊದಲನೇದು ಬಂದ್ಬಿಟ್ಟು ಏನು ಜಿಯೋಪೊಲಿಟಿಕಲ್ ಟೆನ್ಷನ್ ಅಂತ ಕರಿತೀವಿ, ದ ವಾರ್ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಪ್ಯಾಲೆಸ್ತೈನ್, ದ ವಾರ್ ಬಿಟ್ವೀನ್ ರಷ್ಯಾ ಆ್ಯಂಡ್ ಯುಕ್ರೇನ್. ಈ ವಾರ್ ಇನ್ನೂ ನಿಂತಿಲ್ಲ. ಮುಂಬರೋ ದಿನಗಳಲ್ಲಿ ಈ ವಾರ್ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಕಂಟಿನ್ಯೂ ಆಗುತ್ತೆ, ಇದರ ಮೇಲೆ ಎಂಟೈರ್ ಗ್ಲೋಬಲ್ ಮಾರ್ಕೆಟ್ ಮೇಲೆ ಅಥವಾ ಭಾರತದ ಶೇರ್ ಮಾರ್ಕೆಟ್ ಮೇಲೆ ಇದು ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಇವಾಗ ಅಧ್ಯಕ್ಷರಾಗಿ ಜನವರಿಗೆ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇವರು ಅಧಿಕಾರ ಸ್ವೀಕಾರ ಮಾಡಾದ್ಮೇಲೆ ಯಾವೆಲ್ಲ ಪಾಲಿಸೀಸ್ಗಳನ್ನು ತರ್ತಾರೆ, ಯಾವೆಲ್ಲ ಟ್ಯಾರಿಫ್ಗಳನ್ನು ಹಾಕ್ತಾರೆ, ಅದೆಲ್ಲವೂ ಕೂಡ ಎಂಟೈರ್ ಗ್ಲೋಬ್ ಮೇಲೆ, ಇಡೀ ಜಗತ್ತಿನ ಮೇಲೆ ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದಾಗಿ ಇವರು ಯಾವೆಲ್ಲ ಪಾಲಿಸೀಸ್ ಮಾಡ್ತಾರೆ, ಯಾವೆಲ್ಲ ಟ್ಯಾರಿಫ್ಸನ್ನು ತರ್ತಾರೆ, ಅದರ ಮೇಲೆ ಮಾರ್ಕೆಟು ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ 2025 ಫೆಬ್ರವರಿನಲ್ಲಿ ಇಂಡಿಯಾದಲ್ಲಿ ಕೇಂದ್ರ ಸರ್ಕಾರ ಬಜೆಟನ್ನು ಮಂಡಿಸುತ್ತೆ. ಈ ಬಜೆಟ್ ಯಾವ ರೀತಿ ಇರುತ್ತೆ, ಯಾವೆಲ್ಲ ಟ್ಯಾಕ್ಸೇಷನ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ಸುಮಾರು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ ಸ್ವಲ್ಪ ಜನ ಎಕ್ಸಿಟ್ ಆಗ್ತಾರೆ. ಈ ಎಲ್ಲ ಕಾರಣಗಳು ಮಾರ್ಕೆಟನ್ನು ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ ಇನ್ 2025. ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ಗಳನ್ನು ನಾವು ನೋಡೋದಾದ್ರೆ ಲಾಸ್ಟ್ ಒಂದು ವಾರದಿಂದ ಮಾರ್ಕೆಟು ಒಂದು ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗಿದೆ. 24,000 ಲೆವೆಲ್ ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗಿದೆ. 23,500 ಲೆವೆಲ್ ಇದೊಂದು ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗಿದೆ. ಲಾಸ್ಟ್ ಒಂದು ವಾರದಿಂದ ಮಾರ್ಕೆಟು ಈ ಒಂದು ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗಿದೆ. ಮುಂದಿನ ವಾರನೂ ಕೂಡ ಮಾರ್ಕೆಟು ಈ ರೀತಿ ರಿಮೇನ್ ವಾಲಟಲ್ ಇರೋ ಚಾನ್ಸಸ್ ಇದೆ. ನಿಫ್ಟಿಯ ಡೇ ಚಾರ್ಟ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಲಾಸ್ಟ್ ಒಂದ್ 2-3 ತಿಂಗಳಿಂದ ಮಾರ್ಕೆಟು 26,500 ಇಂದ ಕರೆಕ್ಷನ್ ಆಗ್ತಿರುವಂತ ಮಾರ್ಕೆಟು 23,500 ಲೆವೆಲ್ ವರೆಗೂ ಬಂದಿತ್ತು. ಈ 23,500 ಲೆವೆಲ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗಿದೆ. ಮೊನ್ನೆ ಸ್ವಲ್ಪ ದಿನದಿಂದ ಮಾರ್ಕೆಟು ಈ ಲೆವೆಲ್ ಇಂದ ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಕಂಟಿನ್ಯೂ ಆಗಿ ಮೇಲ್ ಹೋಗ್ತಾ ಇತ್ತು. ಮೇಲ್ ಹೋದಂತ ಮಾರ್ಕೆಟು 25,000 ಲೆವೆಲ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡಿ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಂದಿತ್ತು.
ಸೊ ಕೆಳಗಡೆ ಬರ್ತಿರುವಂತ ಮಾರ್ಕೆಟ್ ಅಗೇನ್ 23,500 ಲೆವೆಲ್ ಅಲ್ಲಿ ಬಂದು ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಸದ್ಯಕ್ಕೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ 24,000 ಲೆವೆಲ್ ಇದೆಯಲ್ಲ, ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗ್ತಿದೆ. ಒಂದು ವೇಳೆ ಮಾರ್ಕೆಟ್ ಈ ಲೆವೆಲ್ ಅನ್ನ 24,000 ಲೆವೆಲ್ ಅನ್ನ ಏನಾದ್ರೂ ಬ್ರೇಕ್ ಮಾಡಿ ಮೇಲ್ಗಡೆ ಏನಾದ್ರೂ ಸಸ್ಟೈನ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಇಸ್ ಗೋಯಿಂಗ್ ಟು ಬಿ 24,500. Next one is going to be at 25,000. Friends, I hope you find this video useful. If you like this video, please to subscribe, please to share it with your community. If you want to learn more about investment and trading, you can explore my online course. Thank you so much.